ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿಗೆ ಹುರುಳಿಯ ದಿನಾಂಕ 20-8-2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 2-8-2020. ಓಂ ನಮಃ ಶಿವಾಯ್. ಜಾಣ ಮಕ್ಕಳೇ, ಭಗವಂತನು ಪಾಪದ ಫಲವನ್ನು ಕೊಡುವುದಿಲ್ಲ, ಪುಣ್ಯದ ಫಲವನ್ನು ಕೊಡುವುದಿಲ್ಲ. ಭಗವಂತನು ಕೇವಲ ಕರ್ಮದ ಫಲವನ್ನು ಕೊಡುತ್ತಾನೆ ಮತ್ತು ಅವನು ಕೇವಲ ನ್ಯಾಯ ಮಾಡುತ್ತಾನೆ. ಆದ್ದರಿಂದ ದೋಷವನ್ನು ಭಗವಂತನ ಮೇಲೆ ಅವಶ್ಯವಾಗಿ ಹಾಕಬೇಡಿ. ಓಂ ನಮಃ ಶಿವಾಯ್. ಕೆಲವು ಮಕ್ಕಳು ಹೇಳುತ್ತಾರೆ, ಇಲ್ಲಿಲ್ಲ ಅಲ್ಲಿ, ಅಲ್ಲಿಲ್ಲ ಇಲ್ಲಿ, ಹಾಗಾದರೆ ಇದಕ್ಕೇನೆನ್ನಬೇಕು? ಮತ್ತು ಕೆಲವರು ಅಲ್ಲಿ ಇಲ್ಲಿ ಸುತ್ತಾಡಿ ಯಾವುದು ಇಷ್ಟವಾಗದಿದ್ದಾಗ ಹೇಳುತ್ತಾರೆ, ಈಗ ನಾನೇ ಬಾಬಾ ಆಗಿದ್ದೇನೆ. ಸರಿ, 4 ಕಡೆ ಸುತ್ತುತ್ತಾರೆ, ಎಲ್ಲೆಡೆಯಿಂದ ಸ್ವಲ್ಪ ಸ್ವಲ್ಪ ಆಯ್ದುಕೊಳ್ಳುತ್ತಾರೆ ಮತ್ತು ಅದನ್ನು ತಮ್ಮ ಚೀಲದಲ್ಲಿ ಇಟ್ಟುಕೊಳ್ಳುತ್ತಾರೆ ಮತ್ತು ನಂತರ ಹೇಳುತ್ತಾರೆ, ಈಗ ನಾನು ಪನ್ಸಾರಿ ಆಗಿದ್ದೇನೆ, ಈಗ ತಗೊಳ್ಳಿ, ಇದನ್ನು ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ. ನಾನು ಪನ್ಸಾರಿ ಆಗಿದ್ದೇನೆ ಹೇಳುತ್ತಾರಲ್ಲವೇ? ಇಲ್ಲಿಗೆ ಒಂದು ಅರಿಶಿಣದ ಕೊಂಬು ಸಿಕ್ಕರೆ ತಾನು ಮಾಲೀಕ ಎಂದು ಹೇಳಿಕೊಳ್ಳುತ್ತದೆ ಎಂದು ಪ್ರತಿಯೊಂದು ಸತ್ಸಂಗಕ್ಕೆ ಹೋಗುತ್ತಾರೆ, ಪ್ರತಿಯೊಂದು ಗ್ರಂಥವನ್ನು ಓದುತ್ತಾರೆ ಮತ್ತು ಸ್ವಲ್ಪ ಸ್ವಲ್ಪ ಆ ಗ್ರಂಥಗಳಿಂದ ಆಯ್ದುಕೊಂಡು ನಂತರ ಹೇಳುತ್ತಾರೆ, ನೋಡಿ ನಾನು ಭಗವಂತನಾಗಿ ಬಂದಿದ್ದೇನೆ. ಬಹಳ ಅದ್ಭುತವಾದ ಮಕ್ಕಳಿದ್ದಾರೆ. ಅರೆ, ನೀವು ಯಾವುದನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ ಅದು ಯಾರದ್ದು? ಆ ಸಾಮಾನುಗಳನ್ನು ಯಾವ ಅಂಗಡಿಯಿಂದ ತಂದಿದ್ದೀರಿ? ಸ್ವಲ್ಪ ಅಲ್ಲಿಂದ ಆಯ್ದುಕೊಂಡಿದ್ದೀರಿ, ಸ್ವಲ್ಪ ಇಲ್ಲಿಂದ ತೆಗೆದುಕೊಂಡಿದ್ದೀರಿ. ನಂತರ ತಮ್ಮದೇ ಅಂಗಡಿ ತೆರೆಯುತ್ತಾರೆ. ಈಗ ಸೋದರರೇ, ನಿಮ್ಮ ಮಾಲು ಎಷ್ಟು ಮಾರಾಟವಾಗುತ್ತದೆಯೋ ಅಷ್ಟು ಆಗಲಿ. ಈಗ ಹೊಸ ಮಾಲು ಇಲ್ಲದಿದ್ದರೆ ಏನು ಮಾಡುತ್ತೀರಿ? ಹೊಸ ಮಾಲು ಇಲ್ಲ ಎಂದರೆ ಅಂಗಡಿ ಬಂದ್. ಯಾರು ಖರೀದಿಸದಿದ್ದರೆ ಬಿದ್ದಿರುವ ಮಾಲು ಎಕ್ಸ್ಪೈರ್ ಆಗಿ ಹೋಗುತ್ತದೆ. ಅದಕ್ಕಾಗಿಯೇ ಹೇಳುತ್ತಾರಲ್ಲವೇ, ಸತೋ ರಜೋ ತಮೋ. ಮಾಲು ಯಾರದ್ದು ಅಂದ್ರೆ ನಿಮ್ಮ ಹತ್ರ ಇರೋ ಸಾಮಾನು ಯಾರದ್ದು? ಸಾಮಾನು ಚೆನ್ನಾಗಿದ್ದರೆ ಬಹಳ ಚೆನ್ನಾಗಿಯೇ ಮಾರಾಟವಾಗುತ್ತದಲ್ಲವೇ? ಈಗ ನೀವು ಡೆಲಿವರಿ ಮಾಡುವುದನ್ನು ನಿಲ್ಲಿಸಿದರೆ, ಮಾಲು ತರುವುದು ಕೊಂಡೊಯ್ಯುವುದನ್ನು ನಿಲ್ಲಿಸಿದರೆ, ನೆನಪು ಮಾಡುವುದನ್ನು ನಿಲ್ಲಿಸಿ ಅಭಿಮಾನದಲ್ಲಿ ಕುಳಿತುಕೊಂಡರೆ, ನನ್ನ ಹತ್ತಿರ ಇಷ್ಟು ಒಳ್ಳೆಯ ಮಾಲಿದೆ, ಬನ್ನಿ ಖರೀದಿಸಿ ಎಂದು. ಆದರೆ ಹಿಂದೆ ಅಂಗಡಿ ಖಾಲಿ ಇದೆ ಮತ್ತು ಸ್ವಲ್ಪ ಏನಾದರೂ ಉಳಿದಿದ್ದರೆ ಅದು ಎಕ್ಸ್ಪೈರ್ ಆಗಿದೆ, ಮುಗಿಯಿತು, ಹೊಸದು ಎಲ್ಲಿಂದ ಬರುತ್ತದೆ? ಯಾವಾಗ ನಿಮ್ಮನ್ನು ನೀವೇ ಮಾಲೀಕರೆಂದು ತಿಳಿದುಕೊಳ್ಳುತ್ತೀರೋ ಆಗ ಹೊಸ ಸಾಮಾನನ್ನು ಯಾರು ಕೊಡುತ್ತಾರೆ? ಯಾರೂ ಕೊಡುವುದಿಲ್ಲ. ಆಗ ಹೇಳುತ್ತಾನೆ, ನಾನು ಸ್ವಯಂ ಇದ್ದೇನೆ, ಸ್ವಯಂ ತಯಾರಿಸುತ್ತೇನೆ. ಎಲ್ಲಿಂದ ತಯಾರಿಸುತ್ತೀರಿ? ನಿಮ್ಮ ಮಿಷನ್ ತುಕ್ಕು ಹಿಡಿದಿದೆ, ಹಾಗಾದರೆ ನಂತರ ಎಲ್ಲಿ ಮಾರುತ್ತೀರಿ? ಇಂತಹ ಮಕ್ಕಳು ಇದ್ದಾರೆ. ಆಗ ತಂದೆ ಹೇಳುತ್ತಾರೆ, ಸರಿ, ನಡೆಯುತ್ತೀರಿ, ನೀವು ಮಾಡುತ್ತೀರಿ, ತಯಾರಿಸುತ್ತೀರಿ, ಎಲ್ಲಿಗೆ ಹೋಗುತ್ತೀರಿ? ಮಾಲು ಮುಗಿದಾಗ ತಂದೆಯ ಬಳಿಯೇ ಬರಬೇಕಾಗುತ್ತದೆ. ದೊಡ್ಡ ಮಿಷನರಿ ಕೆಲಸ ಮಾಡುತ್ತಿದೆ. ಕೆಲವರು ಮಕ್ಕಳು ಈಗ ಏನು ಮಾಡುತ್ತಾರೆ? ಇಲ್ಲಿಂದ ಮಾಲು ಹೋಗುತ್ತಿರುತ್ತದೆ, ತಮ್ಮ ಅಂಗಡಿಯಲ್ಲಿ ಇಟ್ಟುಕೊಳ್ಳುತ್ತಿರುತ್ತಾರೆ ಮತ್ತು ಬಹಳಷ್ಟು ಮಕ್ಕಳಿಗೆ ಮೂರ್ಖರನ್ನಾಗಿ ಮಾಡುತ್ತಿರುತ್ತಾರೆ. ಇದು ವರ್ತಮಾನದಲ್ಲಿ ನಡೆಯುತ್ತಿದೆ. ಹೌದು, ಇಲ್ಲಿಂದ ಮಾಲು ಹೋಗುತ್ತದೆ ಮತ್ತು ಹೇಳುತ್ತಾರೆ, ನಾನು ಭಗವಂತ ಮತ್ತು ಏಕಾಂತದಲ್ಲಿ ನನಗೆ ಈ ಟಚಿಂಗ್ ಆಗುತ್ತಿದೆ, ಈ ಮಾಲು ನನಗೆ ಸಿಗುತ್ತಿದೆ ಮತ್ತು ತನ್ನ ಬಾಯಿಂದಲೇ ಹೇಳುತ್ತಾನೆ, ನಾನು ಭಗವಂತ ಎಂದು. ತಂದೆ ಹೇಳುತ್ತಾರೆ, ಸರಿ ಮಾಡಿ. ಎಲ್ಲಿಯವರೆಗೆ ನಡೆಯುತ್ತದೆ? ಇದು ಬಹಳ ಒಳ್ಳೆಯ ಮಾತು. ಏಕೆಂದರೆ ನೀವು ನಿಮ್ಮ ಹೆಸರು ಹೇಳಿಕೊಂಡು ತಂದೆಯ ಮಾಲನ್ನು ಕೊಡುತ್ತಿದ್ದೀರಲ್ಲವೇ, ಬಹುಶಃ ಅದರಿಂದ ಯಾರಿಗಾದರೂ ಕಲ್ಯಾಣವಾಗಬಹುದು. ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವಿದೆ. ಸಹೋದರ, ಅವರಿಗೆ ಮಾಲು ಸಿಗುತ್ತಿದೆ, ಅದು ಎಲ್ಲಿಂದಲೇ ಸಿಗಲಿ, ನೀಡುವವನು ಎಷ್ಟೇ ಮೂರ್ಖನಾಗಿರಲಿ, ಸಿಗುತ್ತಿರುವುದು ಮಾತ್ರ ಅಸಲಿ ಮಾಲು. ನಿಮ್ಮ ಬಗ್ಗೆ ಹೀಗೆ ಯೋಚಿಸಬೇಕು, ಸರಿ ಅಲ್ಲವೇ ಮಕ್ಕಳೇ? ಯಾವುದೇ ಚಿಂತೆ ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ. ಯಾವಾಗ ದೊಡ್ಡ ಖಜಾನೆಯ ಮಿಷನರಿ ಕುಳಿತುಕೊಳ್ಳುತ್ತದೆಯೋ ಆಗ ತೆಗೆದುಕೊಳ್ಳಲಿ ಬಿಡಿ. ಬನ್ನಿ, ತೆಗೆದುಕೊಂಡು ಹೋಗಿ. ನಿಮ್ಮ ಹತ್ತಿರ ಅಂತ ಮಷಿನರಿ ಇದೆ, ತಯಾರಾಗುತ್ತಲೇ ಇರುತ್ತದೆ, ತಯಾರಾಗುತ್ತಲೇ ಇರುತ್ತದೆ, ತಯಾರಾಗುತ್ತಲೇ ಇರುತ್ತದೆ ಮತ್ತು ನೀವು ತೆಗೆದುಕೊಳ್ಳುತ್ತೀರಿ, ತೆಗೆದುಕೊಳ್ಳುತ್ತೀರಿ ಮತ್ತು 4 ಕಡೆ ಹೋಗುತ್ತೀರಿ. ಬಹಳ ಚೆನ್ನಾಗಿ ಅನಿಸುತ್ತದೆ. ಒಳ್ಳೆಯದು ಮಕ್ಕಳೇ, ಎಲ್ಲರೂ ಖುಷಿಯಾಗಿದ್ದೀರಾ? ವಾ ಮಕ್ಕಳೇ ವಾ. ಬಾಬಾ ಹೇಳುತ್ತಾರೆ, ವಾ ಮಕ್ಕಳೇ ವಾ. ಮತ್ತು ಮಕ್ಕಳು ಹೇಳುತ್ತಾರೆ, ವಾ ಬಾಬಾ ವಾ. ವಾ 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 ವಾ. ಇಬ್ಬರು ವಾ ವಾ ಸೇರಿದರೆ ಡಬಲ್ ವಾ ವಾ ಆಯಿತು. ಒಳ್ಳೆಯದು. ನೋಡಿ ಮಕ್ಕಳೇ, ಓಂ ಹೇಗೆ ಹೇಗೆ ನೀವು ಮಕ್ಕಳು ಓಂಕಾರವನ್ನು ಮಾಡುತ್ತಾ ಹೋಗುತ್ತೀರೋ, ಅಭ್ಯಾಸವಾಗುತ್ತಾ ಹೋಗುತ್ತದೆಯೋ, ನಿಮ್ಮ ಒಳಗಿನಿಂದಲೇ ಅನೇಕ ಧ್ವನಿಗಳು ಹೊರಬರುತ್ತವೆ. ನಮ್ಮ ಒಳಗೆ ಅನೇಕ ಜನರು ಕುಳಿತಿದ್ದಾರೆ ಮತ್ತು ಅವರ ಓಂಕಾರದ ಗುಯ್ಗುಡುವುದು ಮಾಡುತ್ತಿದ್ದಾರೆ. ಓಂ ಎಂದು ಅನಿಸುತ್ತದೆ. ಇದು ಪವರ್ಫುಲ್ ಸ್ಥಿತಿಯಾಗಿದೆ.
ಓಂನ ಮಾರ್ಕ್ಸ್ 50% ಇದೆ ಮತ್ತು ಈ ರಹಸ್ಯವು ಅಂತಿಮ ಸಮಯದಲ್ಲಿ ತೆರೆದುಕೊಳ್ಳುತ್ತಿದೆ. ನೋಡಿ ಮಕ್ಕಳೇ, ಭಕ್ತಿ ಮಾರ್ಗದಲ್ಲೂ ಯಾರಾದರೂ ಸಾಧು ಸನ್ಯಾಸಿಗಳು ಹೊರಗೆ ಕಾಡಿಗೆ ಹೋಗುತ್ತಿದ್ದರು. ಮರದ ಕೆಳಗೆ ಕುಳಿತು ಓಂ ಎಂದು ಮಾಡುತ್ತಿದ್ದರು. ಅವರೊಳಗೆ ಎಂತಹ ಶಕ್ತಿ ಬರುತ್ತಿತ್ತೆಂದರೆ ಅವರು ಆ ಸಮಯದಲ್ಲಿ ಯಾರಿಗಾದರೂ ಶಾಪ ಕೊಡಲಿ ಅಥವಾ ವರದಾನ ಕೊಡಲಿ, ಅದು ತಥಾಸ್ತು ಆಗುತ್ತಿತ್ತು. ಅದು ಯಾವ ಶಕ್ತಿಯಾಗಿತ್ತು ಅಷ್ಟೇ, ಅದು ಪರಮಾತ್ಮ ನಾನಾತ್ಮ ಮತ್ತು ಕಾಡಿನಲ್ಲಿ ಪ್ರಕೃತಿಯ ನಡುವೆ ಕುಳಿತು ಓಂಕಾರ ಓಂ ಎನ್ನುತ್ತಿದ್ದರು. ಮತ್ತು ನೀವು ಲೈಟ್ ಹೌಸ್ ಆಗುತ್ತೀರಿ. ಎಂತಹ ಲೈಟ್ ಹೌಸ್ ಎಂದರೆ ನಿಮ್ಮ ಸುತ್ತಮುತ್ತ ದೂರ ದೂರದವರೆಗೆ ಏನೇ ತಪ್ಪು ವಿಷಯಗಳಿದ್ದರೂ ಎಲ್ಲದಕ್ಕೂ ಮುಕ್ತಿದಾತನ ಅರ್ಥವೆಂದರೆ ಓಂ, ಓಂಕಾರವನ್ನು ಗುಯ್ಗುಡುವುದು. ಮತ್ತು ನಿಮ್ಮ ಸುತ್ತಮುತ್ತ, ನಿಮ್ಮ ನಗರ, ನಿಮ್ಮ ದೇಶ, ಈ ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಮುಕ್ತಿ. ಹಾಗಾಗಿ ನೀವು ಹೀಗೆ ಮಾಡಿ ಮತ್ತು ಮನಸ್ಸಿಟ್ಟು ಮಾಡಿ. ಕೆಲವು ಮಕ್ಕಳು ಹೀಗೆ ಹೇಳುತ್ತಾರೆ, ಬಾಬಾ ಹೇಳಿದ್ದಾರಲ್ಲವೇ, ಬಾಬಾ ಅವರ ಶ್ರೀಮತವನ್ನು ಪಾಲನೆ ಮಾಡೋಣ, ಓಂಕಾರವನ್ನು ಮಾಡೋಣ. ಬಾಬಾ ಹೇಳಿದ್ದಾರಲ್ಲವೇ, ಹೀಗೆ ಮಾಡಬೇಡಿ, ಮನಸ್ಸಿನಿಂದ ಮಾಡಿ ಮತ್ತು ಸ್ವತಃ ಕೇಳಿಸಿಕೊಳ್ಳಿ. ಹೇಗೆ ಆತ್ಮನ ಗುಣಗಳಿವೆಯೋ ಪ್ರತಿಯೊಂದು ಗುಣವೂ ಹೇಳುತ್ತದೆ ಓಂ. ನಂತರ 7 ಧ್ವನಿಗಳು ಬರುತ್ತವೆ ಮತ್ತು ನಿಮಗನಿಸುತ್ತದೆ, ವಾ, ನಾವು ಎಷ್ಟು ಜನರು ಕುಳಿತು ಓಂಕಾರವನ್ನು ಮಾಡುತ್ತಿದ್ದೇವೆ ಎಂದು. ಒಬ್ಬರೇ ಕುಳಿತಿದ್ದರೂ ಏನು ಅನಿಸುತ್ತದೆ ಎಂದರೆ, ಅರೆ, ಇಷ್ಟು ಜನರು ಕುಳಿತು ಓಂ ಮಾಡುತ್ತಿದ್ದಾರೆ ಎಂದು. ಇದು ಸಣ್ಣ ಶಕ್ತಿಯಲ್ಲ. ಮತ್ತು ಇದು ದ್ವಾಪರ ಯುಗದಿಂದ ನಡೆದುಕೊಂಡು ಬರುತ್ತಿದೆ. ಭಕ್ತಿ ಮಾರ್ಗದಲ್ಲಿ ಎಲ್ಲವನ್ನು ಅಕ್ಯುರೇಟ್ ಆಗಿ ತಿಳಿಸಲಾಗಿದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಚಿನ್ನದ ದ್ವಾರಕ ಇತ್ತು. ಏನೆನ್ನುತ್ತೀರಿ? ಈಗ ದ್ವಾಪರದಲ್ಲಿ ರಾವಣನ ಜನ್ಮವಾದ ಕೂಡಲೇ ಏನಾಯಿತು? ಆ ಚಿನ್ನದ ದ್ವಾರಕ ಕೆಳಗೆ ಹೋಯಿತು ಮತ್ತು ಈ ಎಲ್ಲ ಹೊಸ ಹೊಸ ವಿಷಯಗಳು ಮೇಲೆ ಬಂದವು. ಎಲ್ಲಾ ಚಿನ್ನವನ್ನು ಬಹಳ ಚೆನ್ನಾಗಿ ಸೇಫ್ ಆಗಿ ಇಡಲಾಗಿದೆ, ಎಲ್ಲವೂ ಅಡಗಿದೆ. ಈಗ ವಿನಾಶವಾದಾಗ ನಿಮ್ಮ ಚಿನ್ನದ ದ್ವಾರಕ ಮತ್ತೆ ಮೇಲೆ ಬರುತ್ತದೆ. ಅದಕ್ಕಾಗಿಯೇ ಅಕ್ಯುರೇಟ್ ಆಗಿ ಹೇಳಲಾಗಿದೆ, ಚಿನ್ನದ ದ್ವಾರಕ ಸಮುದ್ರದೊಳಗೆ ಹೋಯಿತು ಎಂದು. ಹೇಳುತ್ತಾರಲ್ಲವೇ, ಎಲ್ಲಾ ಮನೆಗಳು ಸಿದ್ಧವಾಗಿವೆ ಎಂದು. ಎಲ್ಲವನ್ನೂ ಸ್ವಲ್ಪ ಹೀಗೆ ಹೀಗೆ ಮಾಡಬೇಕಿದೆ. ಎಲ್ಲವೂ ಸಿದ್ಧವಾಗಿದೆ ಮತ್ತು ಆ ಮನೆಗಳು ಎಷ್ಟು ಗಟ್ಟಿಯಾಗಿವೆ ಎಂದರೆ ಮುರಿಯುತ್ತವೆಯೇ. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಎಲ್ಲವೂ ಸಿದ್ಧವಾಗಿವೆ. ಏನು ಸಿದ್ಧವಾಗಿವೆ? ಇದೇ ಸಿದ್ಧವಾಗಿರುವ ಕೋಟಿ. ಇದು ಒಳಗೆ ಅಡಗಿ ಕುಳಿತಿದೆ. ಅಂದ್ರೆ ರಾಜ್ಯ, ಅರಮನೆ, ಸತ್ಯಯುಗದ ಅರಮನೆ ರೆಡಿಯಾಗಿದೆ, ಅದು ಒಳಗಡಗಿ ಕುಳಿತಿದೆ ಮತ್ತು ಇದು ಸಿದ್ಧವಾಗುತ್ತಿದೆ. ಈಗ ಯಾವುದು ಸಿದ್ಧವಾಗಬೇಕಿಲ್ಲ. ಏನಾಗುತ್ತದೆ? ಸಿದ್ಧವಾಗಿರುವುದು ಕೆಳಗಿದೆ, ಅದು ಮೇಲೆ ಬರುತ್ತದೆ ಮತ್ತು ನಂತರ ಎಲ್ಲದಕ್ಕೂ ಸ್ವಲ್ಪ ಹೀಗೆ ಕೈ ಹಚ್ಚಬೇಕು. ಮನೆ ಸಿದ್ಧವಾಗಿದೆ. ಪ್ರಶ್ನೆ: ಒಳ್ಳೆಯದು. ಈ ದ್ವಾರಿಕೆ ಇದೆಯಲ್ಲವೇ, ಸತ್ಯಯುಗದ 8 ಜನ್ಮಗಳ ಸಂಪೂರ್ಣ ಸಿಸ್ಟಮ್ ಕೆಳಗಿದೆಯೇ? ಉತ್ತರ: ಹೌದು, ಸಂಪೂರ್ಣ ಸಿಸ್ಟಮ್ ಕೆಳಗಿದೆ. 8 ಜನ್ಮದ್ದಲ್ಲ, 21 ಜನ್ಮಗಳ ಪೂರ್ಣ ಸಿಸ್ಟಮ್ ಕೆಳಗಿದೆ. ಹಾಗೆಯೇ ಮೇಲೆ ಬರುತ್ತದೆ ಮತ್ತು ನಿಮ್ಮ ವಿಮಾನಗಳು ಕೆಳಗಿವೆ. ಹಾಗಾದರೆ ಬಾಬಾ, ಸೈನ್ಸ್ ನಿಂದ ನಾವು ಏನನ್ನು ತೆಗೆದುಕೊಂಡು ಹೋಗುತ್ತೇವೆ? ಎಲ್ಲವೂ ಸಿದ್ಧವಾಗಿರುವಾಗ ವಿಮಾನಗಳು ಸಿದ್ಧವಾಗಿವೆ. ಅದನ್ನು ಸ್ಟಾರ್ಟ್ ಮಾಡುವವರು ಯಾರು? ಅದು ಸಂಕಲ್ಪಗಳಿಂದ ಆಗುತ್ತದೆ ಅಲ್ಲವೇ ಬಾಬಾ? ಅವಶ್ಯವಾಗಿಯೂ ಇಲ್ಲ. ನೀವು ಕೈ ಹಚ್ಚುವುದಿಲ್ಲವೇ? ಸಂಕಲ್ಪಗಳಿಂದ ಏನಾಗುತ್ತದೆ? ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಬಂತು, ಆಗ ಹೋಗಿ ಕುಳಿತುಕೊಳ್ಳುತ್ತೀರಿ. ಕೀಲಿ ಕೈ ಹಾಕುತ್ತೀರಲ್ಲವೇ? ಕುಳಿತುಕೊಳ್ಳಿ, ನಡೆಯಿರಿ. ವಿಮಾನವೇ, ಮೇಲೆ ಹೇಳಿ. ಕೀಲಿ ಕೈ ಹಾಕದಿದ್ದರೆ ಹಾರುವುದು ಹೇಗೆ? ಕೀಲಿ ಕೈ ಹಾಕಿ, ಅದು ತನ್ನಷ್ಟಕ್ಕೆ ತಾನೇ ಹಾರುತ್ತದೆ. ಇದು ಸಂಕಲ್ಪಗಳಿಂದ ಆಗುತ್ತದೆ. ಇದು ಆತ್ಮದಲ್ಲಿ ಆಟೋಮೆಟಿಕ್ ಆಗಿ ಫಿಟ್ ಆಗಿರುತ್ತದೆ. ನಡೆಸುವ ಸಿಸ್ಟಮ್, ಇಡುವ ಸಿಸ್ಟಮ್, ಕೆಳಗೆ ಇಳಿಸುವ ಸಿಸ್ಟಮ್. ಕೀಲಿ ಕೈ ಇಲ್ಲದೆ ಏನಾಗುತ್ತದೆ? ಕೀಲಿ ಕೈ ಇಲ್ಲದೆ ಯಾವುದೇ ಬೀಗ ತೆರೆಯುವುದಿಲ್ಲ. ಹೌದು, ಸಂಪೂರ್ಣವಾಗಿ ರಿಫೈನ್ ಮಿಷಿನರಿ ಇರುತ್ತದೆ. ದುಃಖ ನೀಡುವ ಯಾವುದೇ ವಸ್ತು ಅಲ್ಲಿ ಇರುವುದಿಲ್ಲ. ಇಷ್ಟೊಂದು ಆಡಂಬರ ಇರುವುದಿಲ್ಲ. ಬಹಳ ಸಿಂಪಲ್ ಆಗಿರುತ್ತದೆ. ಏಕೆಂದರೆ ಸ್ವಲ್ಪ ಮೇಲೆ ಹೋದ ಕೂಡಲೇ ಪ್ರಕೃತಿಯು ಗಾಳಿ ಬೀಸುತ್ತದೆ. ಪ್ರಕೃತಿಯು ನಿಮ್ಮ ವಿಮಾನಕ್ಕೆ ಹೀಗೆ ಕೈ ಹಾಕಿ ಹೀಗೆ ಹಾರಿಸುತ್ತದೆ. ಈ ಸೂರ್ಯ, ಚಂದ್ರ, ನಕ್ಷತ್ರಗಳು ಯಾವಾಗ ಕೆಳಗೆ ಬರುತ್ತವೆ, ಆಗ ಗಾಳಿಯೂ ಕೆಳಗೆ ಬರುತ್ತದೆ. ಸಂಕಲ್ಪ ಮಾಡಿ, ಹೇ ಪ್ರಕೃತಿಯೇ, ಬಾ, ನನ್ನ ವಿಮಾನವನ್ನು ನೀನು ಮೇಲೆ ಹಾರಿಸು. ಈಗ ಕೈ ಹಾಕಿತ್ತು, ಮೇಲೆ ಕರೆದುಕೊಂಡು ಹೋಯಿತು. ಮೇಲೆ ಹಾರುತ್ತೀರಿ, ಹಾರುತ್ತೀರಿ, ಹಾರುತ್ತೀರಿ ಮೇಲೆ. ಮತ್ತು ಹಾರುವುದರಲ್ಲೂ ಬಹಳ ಸುಲಭ. ಇಂದು ಏರೋಪ್ಲೇನ್ ಹಾರುತ್ತದೆ, ಇಷ್ಟು ತೈಲ ಹಾಕಬೇಕು, ನಂತರ ಹಾಕುತ್ತದೆ. ಅಂದಕ್ಕಷ್ಟು ಪೆಟ್ರೋಲ್ ಹಾಕಿದ್ಮೇಲೆ ಅದು ಮೇಲೆ ಹಾರುತ್ತದೆ. ಅಲ್ಲಿ ಅಂತಹದ್ದೇನೂ ಇಲ್ಲ. ಅಲ್ಲಿ ಕೇವಲ ಕೀಲಿ ಕೈ ತಿರುಗಿಸಿದರೆ ಸಾಕು, ಪ್ರಕೃತಿಯು ಕೈ ಹಾಕಿ ಮೇಲೆ ಹಾರಿಸುತ್ತದೆ. ಆ ಗಾಳಿಯು ಕೆಳಗಿನಿಂದಲೇ ತನ್ನಷ್ಟಕ್ಕೆ ತಾನೇ ಮೇಲೆ ಹಾರಿಸುತ್ತದೆ.
ಅದಕ್ಕಾಗಿಯೇ ಹೇಳುತ್ತಾರೆ ಸಂಕಲ್ಪಗಳಿಂದ ಹಾರುತ್ತದೆ ಎಂದು. ಸಂಕಲ್ಪ ಅಂದರೆ ನೀವು ಯಾರಿಗೆ ಆಫರ್ ಕೊಟ್ಟಿದ್ದೀರಿ ಗಾಳಿಗೆ, ಅದು ಬಂತು, ತನ್ನ ಶಕ್ತಿ ಪೂರ್ಣ ಹಾಕಿತ್ತು ಮತ್ತು ಹೊರಟು ಹೋಯಿತು, ಮತ್ತು ಅದು ನಿಮ್ಮನ್ನು ಅಕ್ಯುರೇಟ್ ಆದ ಸ್ಥಳದಲ್ಲಿ ಹೋಗಿ ನಿಲ್ಲಿಸುತ್ತದೆ. ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ. ನೀವು ಹೇಳುತ್ತೀರಿ ಸೋದರ ನೋಡಿ, ನನಗೆ ಅಲ್ಲಿಗೆ ಹೋಗಬೇಕು, ಒಳ್ಳೆಯದು. ಸ್ಟೇಷನ್ ಅನ್ನು ತಿಳಿಸಿದ್ದೀರಿ, ನಾವು ಹೋಗಬೇಕು, ಒಳ್ಳೆಯದು, ಸರಿ. ನಿಮ್ಮನ್ನು ಅಲ್ಲಿಗೆ ಕರೆದೊಯ್ದು ನಿಲ್ಲಿಸುತ್ತಾರೆ, ಹೇಳುತ್ತಾರಲ್ಲವೇ. ನಾರ್ಮಲ್ ಆಗಿರುತ್ತದೆ, ಆದರೆ ಚಮತ್ಕಾರಿಯಾಗಿರುತ್ತದೆ ಎಂದು. ಇದು ಕೂಡ ಈ ವಿಶ್ವದಲ್ಲಿ ಅಂತಹ ಸ್ಥಳವಿದೆ, ಅಲ್ಲಿಗೆ ಸೈನ್ಸ್ ಕೂಡ ತಲುಪಲು ಸಾಧ್ಯವಾಗಿಲ್ಲ. ಅಂತಹ ಸುಂದರವಾದ ಪ್ರಕೃತಿ ಇದೆ ಎಂದರೆ ತನ್ನಷ್ಟಕ್ಕೆ ತಾನೇ ಹೂವುಗಳು ಹರಳುತ್ತಿವೆ, ತನ್ನಷ್ಟಕ್ಕೆ ತಾನೇ ಗಿಡಗಳಿಗೆ ಸ್ನಾನ ಮಾಡಿಸುತ್ತಿದೆ. ಸಂಗಮದಲ್ಲಿ ಎಂತಹ ಸುಂದರ ದೃಶ್ಯವಿದೆ. ಬಾಬಾ, ನಾವು ಅಲ್ಲಿಗೆ ತಲುಪುತ್ತೇವೆಯೇ? ಅವಶ್ಯವಾಗಿಯೂ ತಲುಪುತ್ತೀರಿ ಮಕ್ಕಳೇ, ಹೇಗೆ ತಲುಪುವುದಿಲ್ಲ? ಈಗ ಬೆಳಕು ಕೂಡ ಬಹಳ ಸುಂದರವಾಗಿದೆ. ಅದಕ್ಕಾಗಿಯೇ ಬಾಬಾ ಕೆಲವು ಸ್ಥಳಗಳನ್ನು ಹಾಗೆಯೇ ಇಟ್ಟಿದ್ದಾರೆ. ಅಲ್ಲಿ ಯಾರು ಹಸ್ತಕ್ಷೇಪ ಮಾಡಲು ಬಿಟ್ಟಿಲ್ಲ. ನೀವು ಎಷ್ಟೇ ಮುಂದೆ ಹೋದರೂ ತಂದೆಗಿಂತ ಮುಂದೆ ಹೋಗಲು ಸಾಧ್ಯವಿಲ್ಲ. ವಿಜ್ಞಾನದವರು ಎಷ್ಟೇ ಮುಂದೆ ಹೋದರೂ ತಂದೆಗಿಂತ ಮುಂದೆ ಹೋಗಲು ಸಾಧ್ಯವಿಲ್ಲ. ತಂದೆಯಂತೂ ಅವಶ್ಯವಾಗಿ ಆಗಲು ಸಾಧ್ಯವಿಲ್ಲ. ತಂದೆ ಎಷ್ಟೇ ಬೋಲಾ ಆಗಿದ್ದರೂ ಕಿಲಿಕೈ ಮಾತ್ರ ತನ್ನ ಬಳಿಯೇ ಇಟ್ಟುಕೊಳ್ಳುತ್ತಾರೆ, ಹೌದಲ್ಲವೇ? ಇದು ತಂದೆಗೆ ಗೊತ್ತಿದೆ ಅಲ್ಲವೇ? ಮಕ್ಕಳು ಎಲ್ಲೆಲ್ಲಿ ನಾಲಾಯಕ್ಕಾಗಿದ್ದಾರೆ ಎಂದು ತೆರೆದು ಏನೇನು ಹಾರಿಸಿ ಬಿಡುತ್ತಾರೆ. ಅಂದ್ರೆ ಬಾಬಾ ಕೀಲಿಕೈ ಕೊಟ್ಬಿಟ್ರು ಅಂದ್ರೆ ಅದ್ರಲ್ಲಿರೋದನ್ನೆಲ್ಲ ತೆಗೆದು ಹೊರಗಾಕ್ಬಿಡುತ್ತಾರೆ. ಅದಕ್ಕಾಗಿಯೇ ಕೀಲಿಕೈ ತನ್ನ ಬಳಿಯೇ ಇಟ್ಟುಕೊಳ್ಳುತ್ತಾರೆ. ಒಳ್ಳೆಯದು ಮಕ್ಕಳೇ, ಖುಷಿಯಾಗಿದ್ದೀರಾ? ಇವತ್ತಿಗೆ ಇಷ್ಟು ಖಜಾನೆ ಸಾಕಿ? ಹೌದು ಹೌದು, ಇನ್ನೂ ಸ್ವಲ್ಪ ಬಾಕಿ ಇದೆ. ಕೇಳಿ ಪ್ರಶ್ನೆ. ಸತ್ಯಯುಗದಲ್ಲಿ ಯಾರು 8 ಜನರಿದ್ದರು, ತ್ರೇತಾಯುಗದಲ್ಲೂ ಮೊದಲು ಅವರೇ ರಾಜರಾಗುತ್ತಾರೆಯೇ? ಉತ್ತರ ನೋಡಿ ಮಕ್ಕಳೇ, ಎಲ್ಲರಿಗೂ ನಂಬರ್ ವಾರ್ ಪದವಿ ಸಿಗುತ್ತದೆ. ಸತ್ಯಯುಗದಲ್ಲಿ ಮೊದಲು ಇರುವ 8 ಮಂದಿ ತ್ರೇತಾಯುಗದಲ್ಲೂ ಮೊದಲ 8 ಮಂದಿ ಆಗುತ್ತಾರೆ ಎನ್ನುವುದು ಅನಿವಾರ್ಯವಲ್ಲ. ಇದು ಫಿಕ್ಸ್ ಆಗಿಲ್ಲ. ಹೌದು, ನಿಮ್ಮ ಪುರುಷಾರ್ಥದ ಮೇಲಿದೆ. ನಿಮ್ಮ ಪುರುಷಾರ್ಥ ಅಷ್ಟು ಚೆನ್ನಾಗಿದ್ದರೆ ತ್ರೇತಾಯುಗದಲ್ಲೂ ನಿಮ್ಮನ್ನು ರಾಜರನ್ನಾಗಿ ಮಾಡುತ್ತಾರೆ. ತಂದೆಯಂತೂ ಹೇಳುತ್ತಾರೆ, ಮಕ್ಕಳೇ ನೀವು ನಾರಾಯಣರಾಗಿ ತಂದೆಗೆ ಬಹಳ ಖುಷಿಯಾಗುತ್ತದೆ. ಯಾರೋ ಹೇಳಿದರು ನಾರಾಯಣನೂ ಆಗಬೇಕು ಮತ್ತು ರಾಮನೂ ಆಗಬೇಕು. ಎಷ್ಟು ಒಳ್ಳೆಯ ಮಾತು. ನಾರಾಯಣನೂ ಆಗುತ್ತಾರೆ ಮತ್ತು ರಾಮನೂ ಆಗುತ್ತಾರೆ. ನೋಡಿ ಮಕ್ಕಳೇ, ಯಾರು ನಾರಾಯಣರಾಗುತ್ತಾರೋ ಅವರು ರಾಮನಾಗುವುದಿಲ್ಲವೇ? ಅವಶ್ಯವಾಗಿ ಆಗುತ್ತಾರೆ. ಮಕ್ಕಳು ಹೇಳಿದರು, ಹಾಗಾದರೆ ಫೇಲ್ ಆಗುವ ರಾಮ ಬೇರೆಯಾದರಲ್ಲವೇ? ನೋಡಿ ಮಕ್ಕಳೇ, ಫೇಲ್ ಆಗುವ ರಾಮ ಬೇರೆಯಾಗಿರುತ್ತಾರೆ. ಫೇಲ್ ಆಗುವ ರಾಮ ಎಂದು ಯಾರಿಗೆ ಹೇಳುತ್ತಾರೆ? ಯಾರು ಪುರುಷಾರ್ಥದ ಅನುಸಾರ ತ್ರೇತಾಯುಗದಲ್ಲಿ ಜನ್ಮ ತಾಳುತ್ತಾರೋ, ನೇರವಾಗಿ ತ್ರೇತಾಯುಗಕ್ಕೆ ಬರುತ್ತಾರೋ, ಸತ್ಯಯುಗಕ್ಕೆ ಬರುವುದಿಲ್ಲವೋ ಅವರನ್ನು ಫೇಲ್ ಆಗುವ ರಾಮ ಎನ್ನುತ್ತಾರೆ. ಅರ್ಥವಾಯಿತೆ? ಫೇಲ್ ಎನ್ನುವುದು ಪುರುಷಾರ್ಥದ ಅನುಸಾರ. ವಾಸ್ತವದಲ್ಲಿ ಅವರನ್ನು ಫೇಲ್ ಎನ್ನಲಾಗುವುದಿಲ್ಲ, ಏಕೆಂದರೆ ಅಷ್ಟು ಸುಖ ಅಲ್ಲೂ ಇದೆ, ಬಹಳ ಸುಖವಿದೆ. ಅವರನ್ನು ಫೇಲ್ ಎನ್ನಲಾಗುವುದಿಲ್ಲ. ಆದರೆ ಹೌದು, ಕೆಲವು ವಿಷಯಗಳಲ್ಲಿ ವರ್ತಮಾನ ಸಮಯದಲ್ಲಿ ತಪ್ಪು ಮಾಡುತ್ತಾರೆ. ಈಗ ಸ್ವಲ್ಪ ಮಾರ್ಕ್ಸ್ ಕಟ್ ಆಗುತ್ತವೆ. ಮಾರ್ಕ್ಸ್ ಕೂಡ ಹೀಗಲ್ಲ, ಒಂದು ಪೇಪರ್ ನಲ್ಲಿ ಪೂರ್ಣ ಮಾರ್ಕ್ಸ್ ಮುಗಿದು ಹೋಯಿತು ಎಂದು. ಏಕೆಂದರೆ ಒಂದು ಪೇಪರ್ ನಲ್ಲಿ ಫೇಲ್ ಆದರೆ ಎಲ್ಲದರಲ್ಲೂ ಫೇಲ್. ಇದೇ ರೂಲ್ಸ್ ಅಲ್ಲವೇ? 4 ಪೇಪರ್ ಇದ್ದು ಒಂದರಲ್ಲಿ ಫೇಲ್ ಆದರೆ ಇಡೀ ಕ್ಲಾಸ್ ನಲ್ಲಿ ಫೇಲ್ ಎಂದೇ ಪರಿಗಣಿಸಲಾಗುತ್ತದೆ. ಅವರನ್ನು ಪಾಸ್ ಎನ್ನಲಾಗುವುದಿಲ್ಲ. ಯಾವಾಗ ಸತ್ಯಯುಗ ಇರುತ್ತದೆಯೋ, ಹೇಗೆ ಚಂದ್ರನನ್ನು ನೋಡುತ್ತೀರಲ್ಲವೇ, ಯಾವಾಗ ಚಂದ್ರ ಹುಣ್ಣಿಮೆಯದ್ದಾಗಿರುತ್ತದೋ ಆಗ ಎಷ್ಟು ದೊಡ್ಡದಾಗಿರುತ್ತದೆ, ಎಂತಹ ಹೊಳಪಿರುತ್ತದೆ. ಈಗ 2 ದಿನದ ನಂತರ ನೋಡಿ, ಹಾಗೆಂದು ಚಂದ್ರ ಅರ್ಧವಾಗಿದೆಯೇ? ಕೇವಲ ಬೆಳಕು ಕಡಿಮೆಯಾಗಿದೆ ಮತ್ತು ಪೂರ್ಣ ಚಂದ್ರನ ಬೆಳಕು ಕಡಿಮೆಯಾಗಿದೆ. ಅರ್ಧ ಚಂದ್ರನ ಬೆಳಕು ಕಡಿಮೆಯಾಗಿಲ್ಲ. ಅರ್ಥವಾಗುತ್ತಿದ್ದೇನೆ? ಹೌದು, ಸತ್ಯಯುಗದಲ್ಲಿ ನಾವು ಏನಾಗಿರುತ್ತೇವೆ? 16 ಕಲಾ ಸಂಪೂರ್ಣ. ತ್ರೇತಾಯುಗಕ್ಕೆ ಬಂದು 4, 5 ಕಲೆಗಳು ಹೋಗಿ 12, 13 ಕಲೆಗಳು ಉಳಿಯುತ್ತವೆ ಎಂದಲ್ಲ. ಇಲ್ಲ, ಹೇಗೆ ಚಂದ್ರ ಸಂಪೂರ್ಣವಾಗಿದ್ದಾನೋ 2 ದಿನದ ನಂತರ ಬೆಳಕು ಕಡಿಮೆಯಾಗುತ್ತದೋ ಹಾಗೆ ಸತ್ಯಯುಗದಲ್ಲಿ 16 ಕಲಾ ಸಂಪೂರ್ಣ. ತ್ರೇತಾಯುಗದಲ್ಲೂ 16 ಕಲೆಗಳು ಇರುತ್ತವೆ, ಆದರೆ ಕಲೆಗಳಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತದೆ, ಪರ್ಸೆಂಟೇಜ್ ಸ್ವಲ್ಪ ಕಡಿಮೆಯಾಗುತ್ತದೆ. 16 ಕಲೆಗಳೇ ಇರುತ್ತವೆ. ಆದರೆ 16ರಲ್ಲಿ ಹೇಗೆ ಚಂದ್ರನ ಹೊಳಪು ಕಡಿಮೆಯಾಗುತ್ತದೆಯೋ ಹಾಗೆ ಚಂದ್ರ ಒಮ್ಮೆಲೆ ಅರ್ಧ ಕಟ್ಟಾಗುವುದಿಲ್ಲ. ಕಲೆಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಬರುತ್ತದೆ, ಆದರೆ ಸಂಪೂರ್ಣವಾಗಿ ಕಲಾಹೀನರಾಗುವುದಿಲ್ಲ. ಅರ್ಧ ಕಲೆ ಅಥವಾ ಅರ್ಧ ಗುಣಗಳು ಕಟ್ಟಾಗುವುದಿಲ್ಲ. ಸರಿತಾನೆ ಮಕ್ಕಳೇ? ಅರ್ಥವಾಯಿತು? ಒಳ್ಳೆಯದು. ಇನ್ನು ಕೇಳಿ ಪ್ರಶ್ನೆ. ಹೇಳುತ್ತಾರಲ್ಲವೇ, ಅರ್ಧ ಕಲ್ಪ ರಾತ್ರಿ ಅರ್ಧ ಕಲ್ಪ ಹಗಲು ಎಂದು. ಹಾಗಾದರೆ
ಸಂಗಮ ಯುಗದಲ್ಲೂ ಅದರ ಶೂಟಿಂಗ್ ಆಗುತ್ತದೆಯೇ? ಉತ್ತರ: ಹೌದು. ಇದೇ ಸಮಯದಲ್ಲಿ ಎಲ್ಲಾ ಶೂಟಿಂಗ್ ಆಗುತ್ತದೆ. ಶೂಟಿಂಗ್ ನ ಬಾಗಿಲು ಕೂಡ ಈಗಲೇ ತೆರೆಯುತ್ತದೆ. ಬಾಬಾ ಪ್ರತಿಯೊಂದು ಆತ್ಮನಿಗೂ ಸಂಪೂರ್ಣ ಅವಕಾಶ ಕೊಡುತ್ತಾರೆ. ಈಗಲೇ ಎಲ್ಲವೂ ನಡೆಯುತ್ತಿದೆ. ಇದೇ ಸಮಯ. ಮಕ್ಕಳು ಹೇಳಿದರು, ಈ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಹೇಳುತ್ತಾರಲ್ಲವೇ, ಆದರೆ ಯಥಾರ್ಥ ಅರ್ಥವೇನು? ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಇದೇ ಸಮಯದ್ದೇ ಆಗಿದೆ. ಸಂಗಮ ಯುಗದಲ್ಲಿ ಶೂಟಿಂಗ್ ಆಗುತ್ತದೆ. ಆಗ ನೋಡಿ ಎಷ್ಟು ಜನ್ಮಗಳು ನಡೆಯುತ್ತವೆ. ಅರ್ಧ ಕಲಿಯುಗ, ಅರ್ಧ ಸತ್ಯಯುಗ. ಸತ್ಯಯುಗದಲ್ಲಿ ಹಗಲು ಅಂದರೆ ಯಾವಾಗ ಬ್ರಹ್ಮ ಇದ್ದಾರೋ ಆಗ ಎಲ್ಲ ಹುಳ ಉಪ್ಪಟೆಗಳು ಒಳಗಿರುತ್ತವೆ. ಹಗಲಿನಲ್ಲಿ ಏನಾಗುತ್ತದೆ? ಹುಳ ಉಪ್ಪಟೆಗಳೆಲ್ಲ ಬಿಲದಲ್ಲಿರುತ್ತವೆ. ಹಾಗೆಯೇ ಯಾವಾಗ ನಾವು ಸಾಕಾರದಲ್ಲಿದ್ದೆವೋ ಆಗ ಯಾವುದೇ ಪಾರ್ಟಿ ಇರಲಿಲ್ಲ. ಯಾವಾಗ ನಾವು ಅವ್ಯಕ್ತವಾದೆವೋ ಎಲ್ಲರೂ ಬಂದರು. ಹೀಗೆ ರಾತ್ರಿ ಎಲ್ಲ ಹುಳ ಉಪ್ಪಟೆಗಳು ಬರುತ್ತವೆ. ಹಾಗೆ ಈಗ ನಾವು ಬಂದಿದ್ದೇವೆ. ಆಗ ಇಷ್ಟೊಂದು ಪಾರ್ಟಿಗಳು ಬಂದ್. ಈಗ ನೋಡಿ ಓಡೋಡಿ ಬರುತ್ತಾರೆ. ಬಾಬಾ ನೀವು ಬಂದಿರಾ? ಎಲ್ಲಿಗೆ ಹೋಗಿದ್ದೀರಿ? ಹೌದು ಮಕ್ಕಳೇ. ಮಕ್ಕಳು ಕೇಳಿದರು, ಬಾಬಾ ಮಧ್ಯದಲ್ಲಿ ಅದು ರಾತ್ರಿ ಆಗಿತ್ತು ಮತ್ತು ಪುನಃ ಈಗ ಬಂದಿರಿ, ಇದು ಹಗಲೇ? ನೋಡಿ, ರಾತ್ರಿಯ ಅರ್ಥವೇನೆಂದರೆ ಪ್ರತಿಯೊಬ್ಬರು ತಮ್ಮನ್ನು ತಾವು ಬ್ರಹ್ಮ ಎಂದು ಕರೆದುಕೊಳ್ಳತೊಡಗುತ್ತಾರೆ. ಪ್ರತಿಯೊಬ್ಬರು ತಮಗೆ ತಾವೇ ಭಗವಂತನ ಸ್ಥಾನ ಕೊಟ್ಟುಕೊಳ್ಳುತ್ತಾರೆ. ನಾನು ಭಗವಂತ, ನನ್ನಲ್ಲಿ ಭಗವಂತ ಬರುತ್ತಿದ್ದಾರೆ. ಆದ್ದರಿಂದ ಇದನ್ನು ಬ್ರಹ್ಮನ ರಾತ್ರಿ ಎನ್ನುತ್ತಾರೆ. ರಾತ್ರಿಯಲ್ಲಿ ಎಲ್ಲರೂ ಹೊರಬರುತ್ತಾರೆ. ಈಗ ನೀವು ಬಂದಿದ್ದೀರಿ ಕಾನೂನಿನ ಖಜಾನೆ ಅಂದ್ರೆ ಕುಬೇರನ ಖಜಾನೆಯ ಬಳಿ. ಈ ಕುಬೇರನ ಖಜಾನೆ ಎಂತಹದ್ದೆಂದರೆ ಬಹಳಷ್ಟು ಮಾಲು ಇಡಲಾಗಿದೆ. ಎಷ್ಟು ತೆಗೆದರೂ ಅಷ್ಟೇ ಕಡಿಮೆ ಇದೆ. ತೆಗೆಯುತ್ತೀರಿ. ಹೇಗೆ ಸಾಗರದಿಂದ ಎಷ್ಟೇ ಬಕೆಟ್ ತುಂಬಿದರೂ ಅದು ಸಾಗರವಾಗಿಯೇ ಇರುತ್ತದೆ. ಸರಿತಾನೆ ಮಕ್ಕಳೇ? ಪ್ರಶ್ನೆ: ಬಾಬಾ, ಸೂಕ್ಷ್ಮವತನದ ಇನ್ನೂ ಆಳವಾದ ರಹಸ್ಯಗಳಿವೆಯೇ? ಉತ್ತರ: ಮಕ್ಕಳೇ, ಸೂಕ್ಷ್ಮವತನ ಬಹಳ ಪ್ರಿಯವಾಗಿದೆ. ನಿಮ್ಮ ಸಂಕಲ್ಪಗಳು ಸೂಕ್ಷ್ಮವತನವನ್ನು ಅರಮನೆಯನ್ನಾಗಿಯೂ ಮಾಡುತ್ತವೆ. ನಿಮ್ಮ ಸಂಕಲ್ಪಗಳು ಸೂಕ್ಷ್ಮವತನವನ್ನು ಒಂದು ಬಹಳ ಸುಂದರವಾದ ಸ್ಥಳವನ್ನಾಗಿಯೂ ಮಾಡುತ್ತವೆ. ಅಲ್ಲಿ ತಂದೆಯ ಜೊತೆಯಲ್ಲಿ ಹಾರುತ್ತಿರುತ್ತೀರಿ. 3 ಪುರಿಗಳಿವೆ: ಬ್ರಹ್ಮ, ವಿಷ್ಣು, ಶಂಕರ. ಇಲ್ಲಿಂದ ಬ್ರಹ್ಮ, ವಿಷ್ಣು, ಶಂಕರ. ಪರಮಧಾಮದಿಂದ ಬಂದರೆ ಶಂಕರ, ವಿಷ್ಣು, ಬ್ರಹ್ಮ. ಹಾಗಾದರೆ ಟಾಪ್ ನಲ್ಲಿ ಯಾರು? ನಮ್ಮ ದೊಡ್ಡ ಅಣ್ಣ ಚಿಕ್ಕಪ್ಪ ಶಂಕರ್ಜಿ. ಈಗ ಚಿಕ್ಕಪ್ಪನಿಗೆ ಪಾರ್ಟ್ ಸಿಕ್ಕಿದೆ, ಚಿಕ್ಕಪ್ಪನದ್ದು. ಆದ್ದರಿಂದ ನಮ್ಮ ಬಾಬಾ ಹೇಳುತ್ತಾರೆ, ಮಕ್ಕಳೇ, ಒಂದು ವೇಳೆ ನಾನು ವಿನಾಶ ಮಾಡಿದರೆ ಪಾಪ ನನ್ನ ಮೇಲೆ ಬರುತ್ತದೆ. ಒಂದು ವೇಳೆ ಬೇರೆಯವರು ನಿಮಿತ್ತರಾದರೆ ಅವರ ಮೇಲೆ ಬರುತ್ತದೆ. ಹಾಗಾದರೆ ಬಾಬಾ ಏನೆನ್ನುತ್ತೀರಿ? ಎಷ್ಟೇ ಚತುರ ಜಾಣನೆಂದರೆ ಅಂತಹವರಿಗೆ ವಿನಾಶದ ಪಾರ್ಟ್ ಕೊಟ್ಟಿದ್ದಾರೆ. ಯಾರು ಈ ಸೃಷ್ಟಿಯ ಮೇಲೆ ಜನ್ಮವನ್ನೇ ತಾಳಲು ಸಾಧ್ಯವಿಲ್ಲವೋ, ಆದ್ದರಿಂದ ಶಂಕರನನ್ನು ಯಾವಾಗಲೂ ಬಟ್ಟೆಗಳಿಲ್ಲದೆ ತೋರಿಸಲಾಗಿದೆ. ಏಕೆಂದರೆ ಒಂದು ವೇಳೆ ಅವರ ದೇಹ ಈ ಸೃಷ್ಟಿಯ ಮೇಲಿದ್ದು ಇಡೀ ಸೃಷ್ಟಿಯ ವಿನಾಶ ಮಾಡುತ್ತಿದ್ದರೆ ಆಗ ಎಲ್ಲಾ ಪಾಪ ಯಾರ ಮೇಲೆ ಬರುತ್ತಿತ್ತು? ಆದ್ದರಿಂದ ನಾನು ಪಾಪ ಪುಣ್ಯದಲ್ಲೂ ಬರುವುದಿಲ್ಲ, ಜನ್ಮ ಮರಣದಲ್ಲೂ ಬರುವುದಿಲ್ಲ. ಈಗ ನಿಮ್ಮ ವ್ಯವಹಾರವನ್ನು ನೀವೇ ಮುಗಿಸಿಕೊಳ್ಳಿ. ನಾವು ಕೇವಲ ಒಂದು ಸಾರಿ ಬಂದು ಕಸ ಗುಡಿಸುತ್ತೇವೆ. ಆದ್ದರಿಂದ ನೋಡಿ ಮಕ್ಕಳೇ, ಎಲ್ಲೆಲ್ಲಿ ಜ್ಞಾನದಲ್ಲಿ ಅಲೆದಾಡಿಸಲಾಗಿದೆ. ಯಾರಾದರೂ ನಾನು ಶಂಕರ ಎಂದು ಹೇಳಿದರೆ ಅವರನ್ನು ಬಹಳ ದೊಡ್ಡ ಮಹಾಮೂರ್ಖ ಎನ್ನಲಾಗುತ್ತದೆ. ಹಾಗಾದರೆ ಇದರ ಅರ್ಥ ನೀವು ವಿನಾಶಕ್ಕೆ ನಿಮಿತ್ತರಾಗುತ್ತೀರಿ. ಇಡೀ ಪಾಪ ನಿಮ್ಮ ಮೇಲೆ ಬರುತ್ತದೆ. ತನ್ನನ್ನು ತಾನು ಯಾರಾದರೂ ವಿನಾಶಕಾರಿ ಶಂಕರ ಎಂದು ಹೇಳಿಕೊಂಡರೆ ಅವನಿಗಿಂತ ದೊಡ್ಡ ಮಹಾಮೂರ್ಖ ಬೇರೊಬ್ಬರಿಲ್ಲ. ಮತ್ತು ತಂದೆಯ ಮುಂದೆ ಬಂದು ಹೇಳಲಿ, ನಾವು ನೋಡಿ ಬಂದಿದ್ದೇವೆ ಸಹೋದರರೇ. ಮತ್ತು ಯಾರಾದರೂ ನಾನು ವಿನಾಶಕಾರಿ ಶಂಕರ ಎಂದು ಹೇಳಿದರೆ ಇಲ್ಲಿ ಸಮ್ಮುಖಕ್ಕೆ ಬಂದು ಕುಳಿತುಕೊಳ್ಳಲಿ ಮತ್ತು ಹೇಳಲಿ, ನಾನು ಶಂಕರ ಎಂದು. ಮತ್ತು ನಂತರ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿಸಲಿ. ಸೂಕ್ಷ್ಮವತನದಲ್ಲಿ ಶಂಕರ ಏನು ಮಾಡುತ್ತಿದ್ದಾರೆ ಎಂದು. ಈ ಮೇಲಿರುವ ಶಂಕರನ ಪಾರ್ಟ್ ತನ್ನಲ್ಲೇ ಬಹಳ ದೊಡ್ಡದಾಗಿದೆ. ಕೆಲವರು ಹೇಳುತ್ತಾರೆ ಶಂಕರ ಪಾರ್ಟಿಯವರು ಎಂದು. ಏನಿದು ಶಂಕರ ಪಾರ್ಟಿಯವರು? ಯಾವ ರಹಸ್ಯ ತೆರೆದರು? ಕೆಲವೊಮ್ಮೆ ಹೇಳುತ್ತಾರೆ ಬ್ರಹ್ಮನ ಪಾರ್ಟಿಯವರು ಎಂದು. ಈಗ ಅವರಿಗೆ ಏನೆನ್ನುತ್ತೀರಿ? ತಂದೆ ಯಾವುದೇ ಮಗುವನ್ನು ದ್ವೇಷಿಸಲು ಕಲಿಸುತ್ತಾರೆಯೇ? ಬ್ರಹ್ಮನ ಪಾರ್ಟಿಯವರು ಶಂಕರನ ಪಾರ್ಟಿಯವರ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಶಂಕರ ಪಾರ್ಟಿಯವರು ಬ್ರಹ್ಮನ ಪಾರ್ಟಿಯವರ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಾರೆಯೇ? ಹಾಗಾದರೆ ನೀವು ಯಾವ ತಂದೆಯನ್ನು ನಂಬುತ್ತಿದ್ದೀರಿ? ಯಾವ ಭಗವಂತ? ಹಾಗಾದರೆ ಯಾವ ಜ್ಞಾನವಿದು? ಜಗಳ ಹಚ್ಚುವಂತದ್ದು. ಹಾಗಾದರೆ ನೀವು ಬ್ರಹ್ಮನನ್ನು ನಂಬುತ್ತಿಲ್ಲ, ಇತ್ತ ಶಂಕರನ ಪಾರ್ಟಿಯವರು ಎಂದು ಶಂಕರನನ್ನು ನಂಬುತ್ತಿಲ್ಲ. ಇಬ್ಬರು ಯಾರು ಯಾರನ್ನೂ ನಂಬುತ್ತಿಲ್ಲ. ಕೇವಲ ಹೆಸರಿಗಾಗಿಯೇ ಹೋರಾಡುತ್ತಿದ್ದಾರೆ. ಕೇವಲ ಹೆಸರಿಗಾಗಿಯೇ ಹೋರಾಡುತ್ತಿದ್ದಾರೆ. ಆದರೆ ಇಬ್ಬರ ವಿಶೇಷತೆ, ಇಬ್ಬರ ಪಾರ್ಟಿ ಯಾರಿಗೂ ತಿಳಿದಿಲ್ಲ.
ಎಲ್ಲರೂ ಹೆಸರಿಗಾಗಿಯೇ ಜಗಳ ಮಾಡುತ್ತಿದ್ದಾರೆ. ಇದೇನು ಸರಿಯಾದ ಅರ್ಥದಲ್ಲಿ ಇದನ್ನು ಜ್ಞಾನ ಎನ್ನಲಾಗುತ್ತದೆಯೇ? ಸಹೋದರರೇ ಹೇಳುತ್ತಾರಲ್ಲವೇ, ಸ್ವಲ್ಪ ಜ್ಞಾನವನ್ನು ಜೇಬಿನಲ್ಲಿ ಇಟ್ಟುಕೊಂಡು ಅಲೆಯುತ್ತಿದ್ದಾರೆ ಮತ್ತು ಹೇಳುತ್ತಾರೆ ನಾನು ಸಾಗರ ಎಂದು. ಮತ್ತು ಯಾವ ದಿನ ಸಾಗರ ಬಂದನು, ಕೈ ಹಾಕಿ ಎಲ್ಲಾ ಚೀಲವನ್ನು ಹೊರತೆಗೆದನು, ಆಗ ಏನೆನ್ನುತ್ತೀರಿ? ನಾನು ಸಾಗರ ಎಂದು. ಇಲ್ಲ, ಈಗ ನಾನು ಕಂಗಾಲಾಗಿದ್ದೇನೆ. ಆದ್ದರಿಂದ ಈ ಪಾರ್ಟ್ ಏನಿದೆಯೋ, ಈಗ ಒಂದು ವೇಳೆ ಶಂಕರ ಈ ಸೃಷ್ಟಿಯ ಮೇಲೆ ಜನ್ಮ ತಾಳಿ ಪಾಪ ಪುಣ್ಯದಲ್ಲಿ ಬರುತ್ತಿದ್ದರೆ ಆಗ ಹೊರೆ ಯಾರ ಮೇಲೆ ಬರುತ್ತಿತ್ತು? ಮತ್ತೆ ಅವರು ಚತುರ ಜಾಣರು ತಮಗಾಗಿ ಮಾಡಿಕೊಂಡಿದ್ದಾರೆ, ವಿನಾಶ ಮಾಡುತ್ತಾರೆ. ಈಗ ನೋಡಿ ಹೇಳುತ್ತಾರಲ್ಲವೇ, ಕೊಲ್ಲುವವನು ಭಗವಂತ, ಅಳಿಸುವವನು ಭಗವಂತ, ಮಾಡುವವನು ಭಗವಂತ ಎಂದು. ಒಂದು ಅರ್ಥದಲ್ಲಿ ಎಲ್ಲವೂ ಸತ್ಯವೂ ಹೌದು, ಆದರೆ ಇನ್ನೊಂದು ಅರ್ಥದಲ್ಲಿ ಭಗವಂತನ ಮೇಲೆ ತಮ್ಮ ಕರ್ಮಗಳ ಫಲ ಮುಂತಾದ ಎಲ್ಲವನ್ನೂ ಹೇರುತ್ತಿದ್ದಾರೆ. ಅರೆ, ನಿಮ್ಮೊಳಗೆ ವಿವೇಚನೆ ಇಲ್ಲವೇ? ಇದು ತಪ್ಪು ದಾರಿ ಎಂದು, ಇದರ ಮೇಲೆ ಹೋಗಬೇಕೋ ಬೇಡವೋ ಎಂದು. ಭಗವಂತನು ಪಾಪದ ಫಲವನ್ನು ಕೊಡುವುದಿಲ್ಲ, ಪುಣ್ಯದ ಫಲವನ್ನು ಕೊಡುವುದಿಲ್ಲ. ಭಗವಂತನು ಕೇವಲ ಕರ್ಮದ ಫಲವನ್ನು ಕೊಡುತ್ತಾನೆ ಮತ್ತು ಅವನು ಕೇವಲ ನ್ಯಾಯ ಮಾಡುತ್ತಾನೆ. ಆದ್ದರಿಂದ ದೋಷವನ್ನು ಭಗವಂತನ ಮೇಲೆ ಅವಶ್ಯವಾಗಿಯೂ ಹಾಕಬೇಡಿ, ಏಕೆಂದರೆ ಅವಕಾಶವನ್ನು ಅವನು ಪ್ರತಿಯೊಂದು ಮಗುವಿಗೂ ಕೊಡುತ್ತಾನೆ. ಆದ್ದರಿಂದ ನಾವು ಇದನ್ನೇ ಹೇಳುತ್ತೇವೆ, ಯಾರ ಬಗ್ಗೆಯೂ ಮನಸ್ಸಿನಲ್ಲಿ ದ್ವೇಷವಿರಬಾರದು. ಅವರು ಯಾವುದೇ ಪಾರ್ಟಿಯವರಾಗಿರಲಿ ಮತ್ತು ಡಿಬೇಟ್ ಮಾಡಿ ತಮ್ಮ ವಿವೇಚನೆಯನ್ನು ನಾಶ ಮಾಡಿಕೊಳ್ಳಬಾರದು. ಏಕೆಂದರೆ ನಾವು ಪುರುಷಾರ್ಥ ಮಾಡಬೇಕಿದೆ, ಸರಿಯಲ್ಲವೇ? ಸಿದ್ಧ ಮಾಡಬಾರದು, ಹಠ ಮಾಡಬಾರದು, ಇದರಲ್ಲಿ ತಮ್ಮ ಸಮಯವನ್ನು ಅವಶ್ಯವಾಗಿ ವ್ಯರ್ಥ ಮಾಡಬಾರದು. ಸಿಕ್ಕಿತಲ್ಲವೇ? ಖಜಾನೆಯ ಮೇಲೆ ಕುಳಿತಿದ್ದೀರಲ್ಲವೇ? ಹಾಗಾದರೆ ಇನ್ನೇನು ಬೇಕು? ನೀವೆಲ್ಲರೂ ಕೇವಲ ಹಂಚುವವರು ಮತ್ತು ಲೂಟಿ ಮಾಡುವವರಾಗಿ. ಯಾರಿಂದ ಲೂಟಿ ಮಾಡುತ್ತೀರಿ? ತಂದೆಯಿಂದ. ಮತ್ತು ಯಾರಿಗೆ ಹಂಚುತ್ತೀರಿ? ಎಲ್ಲರಿಗೂ. ನೋಡಿ ಮಕ್ಕಳೇ, ಮೇಲಿರುವ ಶಂಕರನಿಗೆ ತನ್ನದೇ ಪಾತ್ರವಿದೆ. ಏಕೆ? ಅವನು ಶಿಕ್ಷೆ ಕೊಡುವುದಿಲ್ಲ, ನೀಡುತ್ತಾನೆ. ಹೇಳುತ್ತಾರಲ್ಲವೇ, ಯಾವಾಗ ಶಂಕರನ ಮೂರನೇ ಕಣ್ಣು ತೆರೆಯುತ್ತದೆಯೋ ಆಗ ತಾಂಡವ ಮಾಡುತ್ತಾನೆ ಎಂದು. ಹೀಗೆ ಗಾಯನವಿದೆಯಲ್ಲವೇ, ಮೂರನೇ ಕಣ್ಣು ತೆರೆಯಿತು ಅಂದರೆ ವಿನಾಶ. ಇದು ಸತ್ಯವೇ ಆಗಿದೆ, ಏಕೆಂದರೆ ಅಲ್ಲಿ ಹಾಗೆ ಕಣ್ಣು ಮುಚ್ಚಿ ಕುಳಿತಿದ್ದಾನೆ. ಅದೊಂದು ಪುತ್ಥಳಿ. ಮತ್ತು ಯಾವಾಗ ನಮ್ಮ ಬಾಬಾ ಅವನೊಳಗೆ ಬರುತ್ತಾರೋ ಮೂರನೇ ನೇತ್ರ ತೆರೆಯಿತು ಮತ್ತು ಸೃಷ್ಟಿಯ ಮೇಲೆ ಕಸ ಗುಡಿಸುವುದು ಪ್ರಾರಂಭವಾಯಿತು. ನಂತರ ಅವನು ಇವರು ನನ್ನ ಮಕ್ಕಳಾಗಿದ್ದರು ಎಂದು ನೋಡುವುದಿಲ್ಲ ಸೋದರರೇ. ಇಲ್ಲ, ನಿಮ್ಮ ಕರ್ಮವು ನಿಮ್ಮನ್ನು ಯಾವಾಗಲೂ ಸೇಫ್ ಆಗಿ ಇಡುತ್ತದೆ. ತಂದೆಯ ನೆನಪು ನಿಮ್ಮನ್ನು ಯಾವಾಗಲೂ ಛತ್ರಛಾಯೆಯ ಕೆಳಗೆ ಇಡುತ್ತದೆ. ಆದ್ದರಿಂದ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿದನು ಮತ್ತು ಎಲ್ಲರೂ ಅದರ ಕೆಳಗೆ ಬಂದರು ಎಂದು. ಹಾಗಾದರೆ ಪ್ರಕೃತಿಯು ಗೋವರ್ಧನ ಪರ್ವತವನ್ನು ಹಾರಿಸಿಕೊಂಡು ಹೋಗಿತ್ತೆ, ಕರೆದುಕೊಂಡು ಹೋಗಲಿಲ್ಲವೇ? ಏಕೆಂದರೆ ತಂದೆ ತನಗಾಗಿಯೇ ಮಾಡಿಕೊಂಡಿದ್ದಾರೆ ಮತ್ತು ಎಲ್ಲರೂ ಅದರ ಕೆಳಗೆ ಕರ್ಮದ ಅನುಸಾರ ಸೇಫ್ ಆಗಿದ್ದರು. ವಿನಾಶ ಮಾಡಿಸಿ ನಂತರ ಬೇರೆಯಾಗಿ ಹೋಗಿ ಕುಳಿತುಕೊಂಡರು. ನಂತರ ನೋಡುತ್ತಾರೆ, ಅರೆ, ಇಲ್ಲೂ ನಷ್ಟವಾಗಿದೆ, ಇದೂ ಆಗಿದೆ. ಅವರು ತಂದೆ, ಶಿಕ್ಷಕ, ಸದ್ಗುರು ಆಗಿದ್ದಾರೆ. ಯಾವಾಗ ಅವರು ತಂದೆಯೋ ಆಗ ಅವರು ತಂದೆಯೇ ಆಗಿದ್ದಾರೆ, ಮತ್ತು ಯಾವಾಗ ಅವರು ಶಿಕ್ಷಕರಾಗುತ್ತಾರೋ ಆಗ ಶಿಕ್ಷಕರೇ ಆಗಿದ್ದಾರೆ. ಮತ್ತು ಯಾವಾಗ ಅವರು ಸದ್ಗುರು ಆಗುತ್ತಾರೋ ಆಗ ತಂದೆಯೂ ಆಗುವುದಿಲ್ಲ, ಶಿಕ್ಷಕರೂ ಆಗುವುದಿಲ್ಲ, ಕೇವಲ ಸದ್ಗುರುವೇ ಆಗುತ್ತಾರೆ. ಮತ್ತು ಯಾವಾಗ ಅವರು ಇಲ್ಲಿಗೆ ಬರುತ್ತಾರೆ, ಶಂಕರ ಆಗುತ್ತಾರೆ, ಆಗ ಅವರು ಕೇವಲ ಸ್ವಚ್ಛ ಮಾಡುವವರಾಗುತ್ತಾರೆ. ಆದ್ದರಿಂದ ತಂದೆಯನ್ನು ಪ್ರತಿರೂಪದಿಂದ ನೆನಪು ಮಾಡಿ. ಬಾಬಾ ಅಂದರೆ ಯಾರು? ಯಥಾರ್ಥವಾಗಿ ನೆನಪು ಮಾಡಿ. ಗೊಂದಲಕ್ಕೀಡಾಗಬೇಡಿ. ಗೊಂದಲವಿದ್ದರೆ ತಂದೆ ಕುಳಿತಿದ್ದಾರೆ ಕೇಳಿ ಕಂಗಾಲಾಗಬೇಡಿ, ಸರಿಯಲ್ಲವೇ? ವರ್ತಮಾನ ಸಮಯ ತಂದೆಯನ್ನು ನೆನಪು ಮಾಡುವ ಸಮಯವಾಗಿದೆ. ಸಂಪೂರ್ಣವಾಗಿ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದೊಂದೇ ದಾರಿ. ಪ್ರತಿಯೊಂದು ವಿಷಯದಿಂದ ಬಚಾವಾಗಲು ಯೋಚಿಸಿ. ಅವರು ಒಂದು ಸೂರ್ಯನಂತೆ ಹೊಳೆಯುತ್ತಿದ್ದಾರೆ ಮತ್ತು ನಾನು ಆತ್ಮ ಸಂಪೂರ್ಣವಾಗಿ ಪವರ್ಫುಲ್ ಆಗುತ್ತಿದ್ದೇನೆ. ನನ್ನೊಳಗಿನ ಎಲ್ಲ ಕೊರತೆ, ದೌರ್ಬಲ್ಯಗಳು ನಾಶವಾಗುತ್ತಿವೆ, ಎಲ್ಲವೂ ಸುಟ್ಟು ಹೋಗುತ್ತಿವೆ. ನಂತರ ವತನಕ್ಕೆ ಬನ್ನಿ. ವತನಕ್ಕೆ ಬಂದು ನೋಡಿ, ಧರ್ಮರಾಜ ಕುಳಿತಿದ್ದಾರೆ ಮತ್ತು ನಾನು ಅವರ ದೃಷ್ಟಿಯ ಮುಂದೆ ಕುಳಿತಿದ್ದೇನೆ ಮತ್ತು ನನ್ನೊಳಗೆ ಎಲ್ಲಾ ಶಕ್ತಿಗಳು ಬರುತ್ತಿವೆ ಮತ್ತು ಎಲ್ಲಾ ಕೊರತೆ, ದುರ್ಬಲತೆಗಳು ಸುಟ್ಟು ಹೋಗುತ್ತಿವೆ ಮತ್ತು ಸುಟ್ಟ ವಸ್ತು ಮತ್ತೆ ಮೊಳಕೆಯೊಡೆಯುವುದಿಲ್ಲ. ಸರಿಯಲ್ಲವೇ ಮಕ್ಕಳೇ? ಖುಷಿಯಾಗಿದ್ದೀರಾ? ಹೌದು, ಕುಣಿಯುತ್ತೀರಿ, ಹಾಡುತ್ತೀರಿ. ಸಿಕ್ಕಿತು, ನಾವು ಪಡೆದುಕೊಂಡೆವು, ಅಷ್ಟೇ. ಸರಿತಾನೆ ಮಕ್ಕಳೇ? ಮತ್ತೆ ಭೇಟಿಯಾಗೋಣ. ಮೊದಲು ಟೋಲಿ ತೆಗೆದುಕೊಂಡು ಬನ್ನಿರಿ. ಸರಿತಾನೆ ಮಕ್ಕಳೇ? ಮತ್ತೆ ಭೇಟಿಯಾಗೋಣ. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ಮಾಡುವ
ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ವಿಜಯೀ ಭವ. ನೀವು ಮಕ್ಕಳು ಕಲ್ಪಕಲ್ಪದ ವಿಜಯಿಯಾಗಿದ್ದೀರಿ. ಅನೇಕ ಬಾರಿಯ ವಿಜಯಿಯಾಗಿದ್ದೀರಿ. ನಿಮ್ಮ ಕಲ್ಪದ ಹಿಂದಿನ ಚಿತ್ರವನ್ನು ಇಂದಿಗೂ ನೋಡುತ್ತಿದ್ದೀರಿ. ಯಾವುದು ವಿಷ್ಣುವನ್ನು ಶೇಷಶಯನದ ಮೇಲೆ ಮಲಗಿರುವಂತೆ ತೋರಿಸಲಾಗಿದೆ. ಅವುಗಳನ್ನು ಅಧೀನವನ್ನಾಗಿ ಮಾಡಿಕೊಂಡರು, ಆದರೆ ವಿಜಯಿಯಾದರು. ವಿಕಾರಗಳೆಂಬ ಹಾವುಗಳೇ ಅಧೀನವಾದವು, ಅಂದರೆ ಅವನಿಗೆ ಹಾಸಿಗೆಯಾದವು. ಆಗ ನಿಶ್ಚಿಂತರಾದರು. ಹಾಗಾಗಿ ಯಾರು ವಿಜಯಿಗಳಾಗಿರುತ್ತಾರೋ ಅವರು ಸದಾ ನಿಶ್ಚಿಂತ, ವಿಷ್ಣುವಿನ ಸಮಾನ ಹರ್ಷಿತರಾಗಿರುತ್ತಾರೆ. ಹರ್ಷವೂ ಕೂಡ ಯಾವಾಗ ಜ್ಞಾನದ ಸ್ಮರಣೆ ಮಾಡುತ್ತಿರುತ್ತಾರೋ ಆಗ ಆಗುತ್ತದೆ. ಹಾಗಾದರೆ ಈ ಚಿತ್ರ ನಿಮ್ಮದೇ ಅಲ್ಲವೇ? ಒಳ್ಳೆಯದು. ಓಂ ನಮಃ ಶಿವಾಯ.